ನಮಸ್ಕಾರ. ಎಸ್ಆರ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾವು ಪ್ರಸ್ತುತಪಡಿಸುತ್ತಿರುವ ಈ ಕಾರ್ಯಕ್ರಮ ಶೈಕ್ಷಣಿಕ ನಡೆ ಸನ್ನಿಧಿ ಕಾಲೇಜ್ ಕಡೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಶ್ರೀ ಸನ್ನಿಧಿ ಪಿಯು ಕಾಲೇಜಿನ ಶಿಕ್ಷಣ ಸಂಸ್ಥೆಯ ಸಾಧನೆಯ ಹಾದಿಯ ಪಯಣ ಕುರಿತು ಒಂದು ಕಿರುನೋಟ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿರುವ ಇತರೆ ಶಿಕ್ಷಣ ಸಂಸ್ಥೆಗಳಂತೆ ಕೊಟ್ಟೂರಿನಲ್ಲಿರುವ ಶ್ರೀ ಸನ್ನಿಧಿ ಪಿಯು ಕಾಲೇಜು ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿದ್ದು, ಈ ಸಂಸ್ಥೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಬಂದಿದೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಈ ಒಂದು ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆದು ಈ ಭಾಗದ ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕನ್ನು ನೀಡುತ್ತಿರುವ ಹೆಮ್ಮೆಯ ಸಂಸ್ಥೆಯಾಗಿದೆ. 2016ನೇ ಸಾಲಿನಲ್ಲಿ ಕೊಟ್ಟೂರು ಪಟ್ಟಣದಲ್ಲಿ ಮೊದಲನೇ ವರ್ಷದಲ್ಲಿ ಪಿಯುಸಿ ವಿಜ್ಞಾನ ವಿಭಾಗದೊಂದಿಗೆ ಆರಂಭವಾಗಿ ತದನಂತರ ವಾಣಿಜ್ಯ, ಕಲಾ ಹಾಗೂ ಶಿಕ್ಷಣ ವಿಭಾಗಗಳನ್ನು ಪ್ರಾರಂಭಿಸಿದ ಈ ಸಂಸ್ಥೆ ಇಂದಿಗೆ 10 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ವೀಕ್ಷಕರೇ, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿನ ಇತರ ಶಿಕ್ಷಣ ಸಂಸ್ಥೆಗಳಂತೆ ಕೊಟ್ಟೂರಿನ ಶ್ರೀ ಸನ್ನಿಧಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಅತಿ ಹೆಚ್ಚು ಡಿಸ್ಟಿಂಕ್ಷನ್ಗಳನ್ನು ಪಡೆಯುತ್ತಿದ್ದಾರೆ ಹಾಗೂ ಒಟ್ಟಾರೆ ಅತ್ಯುತ್ತಮ ಫಲಿತಾಂಶ ಪಡೆಯುವ ಮೂಲಕ ಈ ಕಾಲೇಜು ಕೊಟ್ಟೂರು ತಾಲೂಕಿನಲ್ಲಿಯೇ ನಂಬರ್ 1 ಸೈನ್ಸ್ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಷ್ಟೇ ಅಲ್ಲದೆ ರಾಜ್ಯ ಮಟ್ಟದಲ್ಲೂ ಕೂಡ ತನ್ನ ಕೀರ್ತಿಯನ್ನ ಹೆಚ್ಚಿಸಿಕೊಂಡಿದೆ. ಅದರಲ್ಲೂ ಈ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಪ್ರತಿ ವರ್ಷ ಗಣನೀಯವಾಗಿ ಅತ್ಯುತ್ತಮ ಫಲಿತಾಂಶವನ್ನ ಪಡೆಯುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಜಿಎನ್ ಗಣೇಶ್ ಅವರು 600ಕ್ಕೆ 591 ಅಂಕಗಳನ್ನು ಪಡೆದು ಕೊಟ್ಟೂರು ತಾಲೂಕಿಗೆ ಪ್ರಥಮ ಹಾಗೂ ರಾಜ್ಯಕ್ಕೆ 9ನೇ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿಯನ್ನ ತಂದಿದ್ದಾನೆ. ಈ ಕಾಲೇಜಿನ ಒಟ್ಟಾರೆ ಫಲಿತಾಂಶದಲ್ಲಿ 98% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಈ ಸಂಸ್ಥೆಯ ಸಾಧನೆಗೆ ಹಿಡಿದ ಕನ್ನಡಿಯಾಗಿದೆ. ಈ ಒಂದು ಸಂಸ್ಥೆಯು ತನ್ನ ಮತ್ತೊಂದು ಶಾಖೆಯನ್ನ ಕೂಡ್ಲಿಗಿ ನಗರದ ಸಂಡೂರು ರಸ್ತೆಯಲ್ಲಿರುವ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಪಿಯುಸಿ ವಿಜ್ಞಾನ ವಿಭಾಗವನ್ನು ಪ್ರಾರಂಭಿಸಿದ್ದು, ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಕೆ ವಿಶಾಲ್ ಅವರು 600ಕ್ಕೆ 577 ಅಂಕಗಳನ್ನು ಪಡೆದು ಇಡೀ ಕೂಡ್ಲಿಗಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾಳೆ. ಇಲ್ಲಿಯೂ ಕೂಡ ತನ್ನ ಶೈಕ್ಷಣಿಕ ಸಾಧನೆಯ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿದೆ ಶ್ರೀ ಸನ್ನಿಧಿ ಪಿಯು ಕಾಲೇಜಿನ ಶಿಕ್ಷಣ ಸಂಸ್ಥೆ. ಸಾಧನೆ ಎಂದರೆ ಇದೇ ಅಲ್ಲವೇ? ಕೊಟ್ಟೂರಿನಲ್ಲಿ ಶ್ರೀ ಸನ್ನಿಧಿ ಪಿಯು ಕಾಲೇಜ್ ಸ್ಥಾಪನೆಯಾಗುವುದಕ್ಕಿಂತ ಮುಂಚೆ ಪಿಯುಸಿಯಲ್ಲಿ ವಿಜ್ಞಾನ ವಿಭಾಗ ವ್ಯಾಸಂಗ ಮಾಡಬಯಸುವ ಇಲ್ಲಿನ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ದೂರದ ನಗರ ಪ್ರದೇಶಗಳಿಗೆ ಹೋಗಿ ಸಾಕಷ್ಟು ಹಣ ಮತ್ತು ಸಮಯ ವ್ಯರ್ಥ ಮಾಡಿಕೊಳ್ಳುತ್ತಿದ್ದರು. ವಿಜ್ಞಾನ ವಿಷಯದಲ್ಲಿ ಪಿಯುಸಿ ಪಡೆಯಬೇಕೆಂಬ ಹಾಗೂ ದೊಡ್ಡ ನಗರ ಪ್ರದೇಶಗಳಲ್ಲಿ ಸಿಗುವ ಶೈಕ್ಷಣಿಕ ಸವಲತ್ತುಗಳು ನಮಗೂ ಸಿಗಬೇಕು ಎಂಬ ಪೋಷಕರ ಹಾಗೂ ವಿದ್ಯಾರ್ಥಿಗಳ ಮನೋಭಿಲಾಷೆ ಅರಿತ ಶ್ರೀ ಎಂ ನಾಗಭಾಸ್ಕರ್ ರಾವ್ರವರು
ಇಲ್ಲಿಯ ಸ್ಥಳೀಯ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಬಹಳ ಕಷ್ಟಪಟ್ಟು ಕೊಟ್ಟೂರು ಪಟ್ಟಣದಲ್ಲಿ ಶ್ರೀ ಸನ್ನಿಧಿ ಪಿಯು ಕಾಲೇಜ್ ಎಂಬ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಒಂದು ವಿದ್ಯಾಸಂಸ್ಥೆಯನ್ನ ಕಟ್ಟುವುದು ಅಷ್ಟು ಸುಲಭದ ಕೆಲಸವಲ್ಲ. ಮರಳಿನಲ್ಲಿ ತೈಲವನ್ನು ತೆಗೆದಂತೆ ಎಷ್ಟೇ ಎಡರು ತೊಡರುಗಳು ಬಂದರೂ ಛಲ ಬಿಡದೆ ಶ್ರೀ ಕೊಟ್ಟೂರೇಶ್ವರನ ಕೃಪೆಯಿಂದ ಸುಸಜ್ಜಿತವಾದ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದರು. ಈ ಸನ್ನಿಧಿ ವಿದ್ಯಾಸಂಸ್ಥೆ ಈಗ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಶೈಕ್ಷಣಿಕ ಕ್ರಾಂತಿಯನ್ನು ಉಂಟುಮಾಡಿ ಇಲ್ಲಿನ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಜ್ಞಾನಧಾರೆ ಎರೆಯುವ ವಿದ್ಯಾಪೀಠವಾಗಿದೆ. ನಿರಂತರ ಪರೀಕ್ಷೆಗಳು, ಸ್ಟಡಿ ಅವರ್ಸ್, ಪುನರಾವರ್ತಿತ ಪಾಠಬೋಧನೆ, ಅಚ್ಚುಕಟ್ಟಾದ ಪ್ರಾಯೋಗಿಕ ಪರೀಕ್ಷೆಗಳು, ಸಿಇಟಿ, ನೀಟ್, ಜೆಇಇ ತರಬೇತಿಯನ್ನ ಪ್ರತಿ ವರ್ಷ ಈ ಕಾಲೇಜು ನಡೆಸುತ್ತಾ ಬಂದಿದೆ. ಈ ಕಾಲೇಜಿನ ಮತ್ತೊಂದು ಹೆಗ್ಗಳಿಕೆ ಅಂದರೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಕಡಿಮೆ ಅಂಕಗಳನ್ನು ಪಡೆದು ಈ ಕಾಲೇಜಿನಲ್ಲಿ ದಾಖಲಾತಿ ಪಡೆದ ಅನೇಕ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಪಡೆದು ಖುಷಿಯಿಂದ ಸಂಭ್ರಮಿಸುತ್ತಾ ಹೋಗುತ್ತಾರೆ. ಇದು ಈ ಕಾಲೇಜಿನ ಗುಣಮಟ್ಟದ ಶಿಕ್ಷಣಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿರುವ ಉತ್ತಮ ಪ್ರಯೋಗಾಲಯ, ಸುಂದರವಾದ ಕೊಠಡಿಗಳು, ಶುದ್ಧ ಕುಡಿಯುವ ನೀರು, ಸುಸಜ್ಜಿತವಾದ ಕಟ್ಟಡ, ಉತ್ತಮ ಪರಿಸರ, ಹಾಸ್ಟೆಲ್ ವ್ಯವಸ್ಥೆ, ಮಕ್ಕಳ ಮೇಲೆ ತೋರುವ ವಿಶೇಷ ವೈಯಕ್ತಿಕ ಕಾಳಜಿ, ನುರಿತ ಉಪನ್ಯಾಸಕರ ಪರಿಣಾಮಕಾರಿ ಕೌಶಲ್ಯಭರಿತ ಬೋಧನೆ, ಆಡಳಿತ ಮಂಡಳಿಯವರ ಶೈಕ್ಷಣಿಕ ಪ್ರಣಾಳಿಕೆ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಪ್ರೇರಕವಾಗಿವೆ ಹಾಗೂ ವಿದ್ಯಾರ್ಥಿಗಳ ಉತ್ತಮ ಕಲಿಕೆಗೆ ಇಲ್ಲಿ ಸಹಕಾರಿಯಾಗಿದೆ. ಎಜುಕೇಶನ್ ಹಿಯರ್ ಈಸ್ ಎ ಪ್ಲೆಷರ್, ನಾಟ್ ಎ ಪ್ರೆಷರ್ ಎನ್ನುವಂತೆ ಇಲ್ಲಿನ ಮಕ್ಕಳಿಗೆ ಯಾವುದೇ ಮಾನಸಿಕ ಒತ್ತಡ ಹೇರದೆ ಪ್ರೀತಿ ವಿಶ್ವಾಸದಿಂದ ಕಲಿಸಲಾಗುತ್ತದೆ. ಯಾವುದೇ ಪೋಷಕರು ತಮ್ಮ ಮಕ್ಕಳನ್ನು ಕಾಣಲು ಬಂದಾಗ ಇಲ್ಲಿನ ಸಿಬ್ಬಂದಿಗಳು ಅನ್ಯೋನ್ಯವಾಗಿ ವರ್ತಿಸಿ ತಮ್ಮ ಮಕ್ಕಳೊಂದಿಗೆ ಮುಕ್ತವಾಗಿ ಚರ್ಚಿಸಲು ಪಾಲಕರಿಗೆ ಅವಕಾಶ ನೀಡುತ್ತಾರೆ. ಶಿಸ್ತಿಗೆ ಇನ್ನೊಂದು ಹೆಸರೇ ಶ್ರೀ ಸನ್ನಿಧಿ ಪಿಯು ಕಾಲೇಜ್. ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಮಕ್ಕಳಿಗೆ ಉತ್ತಮ ಶಿಸ್ತನ್ನು ಕೂಡ ಕಲಿಸಿಕೊಡುತ್ತಿದ್ದಾರೆ. ಧನ್ಯವಾದಗಳು. ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಶ್ರೀ ಸನ್ನಿಧಿ ಪಿಯು ಕಾಲೇಜಿನ ಸಾಧನೆಯ ಹಾದಿಯ ಪಯಣದ ಬಗ್ಗೆ ಇದುವರೆಗೂ ತಿಳಿದುಕೊಂಡ್ರಲ್ಲ ವೀಕ್ಷಕರೇ. ಈ ರೀತಿ ಅಚ್ಚುಕಟ್ಟಾದ ಶೈಕ್ಷಣಿಕ ವ್ಯವಸ್ಥೆಯ ಮೂಲಕ ಗುಣಮಟ್ಟದ ಶಿಕ್ಷಣ ನೀಡಿ ಜನಮಾನಸದಲ್ಲಿ ಇದು ನಮ್ಮ ಸನ್ನಿಧಿ ಪಿಯು ಕಾಲೇಜು, ನಮ್ಮ ವಿದ್ಯಾಲಯ, ನಮ್ಮ ಹೆಮ್ಮೆ ಎಂಬ ಆಶಾಭಾವನೆ ಮತ್ತು ಅಭಿಮಾನವನ್ನು ಮೂಡಿಸಿದೆ ಈ ಸನ್ನಿಧಿ ಪಿಯು ಕಾಲೇಜು. ಈ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಸಂತೋಷ್ ರವರು ಹಾಗೂ ಕಳೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಜಿಎನ್ ಗಣೇಶ್ ರವರು 600ಕ್ಕೆ 591 ಅಂಕಗಳನ್ನು ಗಳಿಸುವ ಮೂಲಕ ಈ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾನೆ. ಈ ವಿದ್ಯಾರ್ಥಿ ಮತ್ತು ಈ ಕಾಲೇಜಿನ ಪ್ರಾಚಾರ್ಯರು ನಮ್ಮ ಎಸ್ಆರ್ ಪಬ್ಲಿಕ್ ನ್ಯೂಸ್ಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳೋಣ. ಸರ್, ತಮ್ಮ ಹೆಸರು? ಸಂತೋಷ್ ಅಂತ ಸರ್. ಸಂತೋಷ್, ತಾವು ಈಗ ಕಾಲೇಜಿನಲ್ಲಿ ಏನ್ ಕೆಲಸ ಮಾಡ್ತಿದ್ರಿ ಸರ್? ಪ್ರಾಚಾರ್ಯರು ಮತ್ತು ಬಯಾಲಜಿ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದಾರೆ. ಹೌದಾ ಸರ್? ನೀವು ಈ ಕಾಲೇಜಿನಲ್ಲಿ ಪ್ರತಿ ವರ್ಷ ಬಹಳ ಒಳ್ಳೆ ಉತ್ತಮ ರಿಸಲ್ಟ್ ತರ್ತಾ ಇದೀರಾ, ಒಳ್ಳೆ ಫಲಿತಾಂಶ ತರ್ತಾ ಇದೀರಾ. ಅದೇ ರೀತಿಯಾಗಿ ಮೊನ್ನೆ ಇಡೀ ಕೂಡ್ಲಿಗೆ ಕೊಟ್ಟೂರು ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿದೆ ಮತ್ತು ವಿಜಯನಗರ ಜಿಲ್ಲೆಗೆ 2ನೇ ಸ್ಥಾನ ಮತ್ತು ರಾಜ್ಯಕ್ಕೆ ರ್ಯಾಂಕ್ ಅನ್ನು ಪಡೆದಿದ್ದೀರಿ. ಇದಕ್ಕೆ ಇದ್ರ ಗುಟ್ಟು ಏನು, ಕಾರಣ ಏನು ಸರ್? ಇಲ್ಲಿ ಆ ಎಲ್ಲಾ ವಿದ್ಯಾರ್ಥಿಗಳನ್ನು ಕೂಡ ನಾವು ಒಂದೇ ರೀತಿಯಾಗಿ ಅವ್ರಿಗೆ ಟೀಚಿಂಗ್ ಆಗಿರ್ಲಿ ಏನೇ ಆಗಲಿ ಮತ್ತು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಜಾಸ್ತಿ ಇರುತ್ತೆ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಜಾಸ್ತಿ ಇರುತ್ತೆ. ಆಮೇಲೆ ಆಡಳಿತ ಮಂಡಳಿಯವರಿಂದ ಪ್ರಣಾಳಿಕೆಗಳ ಮುಖಾಂತರ ನಮಗೆ ಸತತವಾಗಿ ಟೆಸ್ಟ್ಗಳನ್ನು ಮತ್ತು ಪ್ರಿಪರೇಟರಿಗಳನ್ನು ಕೂಡ ಒಂದು 6 ಅಥವಾ 7 ಪ್ರಿಪರೇಟರಿಗಳನ್ನು ನಡೆಸ್ತೀವಿ. ಆಮೇಲೆ ಎಕ್ಸ್ಟ್ರಾ ಕೇರ್ ಜಾಸ್ತಿ ಇರುತ್ತೆ ಸರ್. ಹಾಸ್ಟೆಲ್ ವಿದ್ಯಾರ್ಥಿಗಳಾಗಿರ್ಬೋದು, ಡೇ ಸ್ಕಾಲರ್ಸ್ ಆಗಿರ್ಬೋದು, ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ
ಬಹಳ ಕೇರ್ಫುಲ್ ಆಗಿ ಅವ್ರಿಗೆ ತಿದ್ದುಪಡಿ ಮಾಡಿ ಒಳ್ಳೆ ರಿಸಲ್ಟ್ ಕೊಡಕ್ಕೆ ಪ್ರಯತ್ನ ಪಡ್ತೀವಿ ಸರ್. ಇಲ್ಲಿ ಎಲ್ಲಾ ಉಪನ್ಯಾಸಕರು ಕೂಡ ಸಹಕರಿಸ್ತಾರೆ ಸರ್. ಮತ್ತೆ ಈಗ ಈಗ ಕಳೆದ ಈಗ ನಿಮ್ಮಲ್ಲಿ ಏನು ಆಂಗ್ಲ ಭಾಷೆಗೆ ಇಂಗ್ಲಿಷ್ ಅನ್ನು ತೆಗೆದುಕೊಂಡೆ ಇಷ್ಟೊಂದು ಏನು ಸಾಧನೆ ಮಾಡ್ತಾರೆ ಅಂತ ಕೇಳಿ ಬಂತು. ಇದು ಸರಿನಾ ಸರ್? ಇದು ಸರಿ ಸರ್. ಯಾಕಂದ್ರೆ ಆಂಗ್ಲ ಭಾಷೆ ಕೂಡ ನಾವು ಒತ್ತು ಕೊಡ್ತೀವಿ. ನಾವು ಬರೀ PCMB ಗೆ ಅಷ್ಟೇ ಅಲ್ಲ ಒತ್ತು ಕೊಡೋದು, ಲ್ಯಾಂಗ್ವೇಜ್ ಗಳಿಗೂ ಕೂಡ ಒತ್ತನ್ನು ಕೊಡ್ತೀವಿ ನಾವು. ನಮ್ಮ ಆಡಳಿತ ಮಂಡಳಿಯವರು ಕೆಲವು ಪ್ರಣಾಳಿಕಾ ಮುಖಾಂತರ ಸ್ಟಡಿ ಮೆಟೀರಿಯಲ್ ಅಂತ ಮಾಡಿದ್ದಾರೆ. ಆ ಸ್ಟಡಿ ಮೆಟೀರಿಯಲ್ ಮುಖಾಂತರ ಸಾಕಷ್ಟು ಏನೇನು ಗೊಂದಲಗಳಿದಾವೆಲ್ಲ ನಿವಾರಿಸ್ಬಿಟ್ಟು ವಿದ್ಯಾರ್ಥಿಗಳಿಗೆ ಒಳ್ಳೆ ಅಂಕ ಪಡೆಯಲು ಸಹಕಾರಿಯಾಗಿದೆ ಸರ್. ನೀವು ಓವರ್ ಆಲ್ ಪರ್ಸೆಂಟೇಜ್ ಅನ್ನು ಬೇರೆ ಕಾಲೇಜಿಗಿಂತ ಕಂಪೇರ್ ಮಾಡಿದಾಗ ಉತ್ತಮ ಸಾಧನೆ ಬಂದಿದೆ ಅಂತ ಕೇಳಿ ಬಂದಿದೆ. ಹೌದು ಸರ್. ಯಾಕಂದ್ರೆ ಸತತವಾಗಿ ಕೂಡ ನಮ್ದು ಈಗ 10ನೇ ವರ್ಷ ಸತತವಾಗಿ ಕೂಡ ನಾವು ಓವರ್ ಆಲ್ ರಿಸಲ್ಟ್ ತೆಗೆದುಕೊಂಡ್ರೆ ಡಿಸ್ಟ್ರಿಕ್ಟ್ ಫಸ್ಟ್ ಪ್ಲೇಸ್ ಅಲ್ಲಿ ಇದೀವಿ ಸರ್. ಈ ವರ್ಷನೂ ಕೂಡ 98 ಪಾಯಿಂಟ್ ಸಮಥಿಂಗ್ ಆಗಿದೆ ಸರ್ ನಮ್ದು ರಿಸಲ್ಟ್. ಅದರಲ್ಲಿ ಗಣೇಶನ ವಿದ್ಯಾರ್ಥಿ 591 ಅಂಕಗಳನ್ನ ಪಡೆದಿರ್ತಕ್ಕಂಥದ್ದು, ರಾಜ್ಯಕ್ಕೆ 9ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ ಸರ್. ಆ ಒಂದು ಆಂಗ್ಲ ಭಾಷೆಯಲ್ಲಿ ತೆಗೆದುಕೊಂಡ್ರೆ 97 ಅಂಕಗಳನ್ನು ಪಡೆದಿದ್ದಾರೆ. ಆ ಕನ್ನಡದಲ್ಲಿ 99 ಅಂಕಗಳನ್ನು ಪಡೆದಿದ್ದಾರೆ ಸರ್ ಲ್ಯಾಂಗ್ವೇಜ್ ಅಲ್ಲಿ. ಇದರಿಂದ ನಮಗೆ ಉತ್ತಮ ಫಲಿತಾಂಶ ಬರಲು ಸಹಕಾರಿಯಾಗಿದೆ ಸರ್. ಇದರಿಂದ ಕೊನೆಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮನಸ್ಸಿಗೆ ಏನ್ ಹೇಳ್ತೀರಾ? ಅಷ್ಟೇ ಸರ್, ಏನು ಹೇಳಂಗಿಲ್ಲ ಸರ್. ಯಾಕಂದ್ರೆ ಸತತವಾಗಿ ಕೂಡ ನಾವು 9 ವರ್ಷದಿಂದ ಕೂಡ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೀವಿ. ಆದ ಪೋಷಕರ ಸಹಾಯದಿಂದ ನಾವು ಇನ್ನೂ ಅತ್ಯುತ್ತಮವಾಗಿ ಇರ್ತಕ್ಕಂಥ ರಿಸಲ್ಟ್ ಸ್ಟೇಟ್ ರ್ಯಾಂಕ್ ಪಡಿಬೇಕಂತ ನಮ್ಮ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ನಮ್ಮ ಉಪನ್ಯಾಸಕರಾಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಎಲ್ಲರೂ ಕೂಡ ಸಹಕರಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ರಾಜ್ಯಕ್ಕೆ ಮೊದಲನೇದಾಗಿ ಸ್ಥಾನವನ್ನು ಪಡೆಯಬೇಕಂತ ನಮಗೆ ಆಶೆ ಇದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು GN ಗಣೇಶ್. ನಾನು ಮೂಲತಃ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು 19ನೇ ವಾರ್ಡಿನ ಅಮರದೇವರಗುಡ್ಡ ಗೊಲ್ಲರಟ್ಟಿಯ ಗ್ರಾಮವಾಸಿಯಾಗಿದ್ದು, ಕೊಟ್ಟೂರಿನ ಶ್ರೀ ಸನ್ನಿಧಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡಿ 600ಕ್ಕೆ 591 ಅಂಕಗಳನ್ನು ಗಳಿಸುವ ಮೂಲಕ ಕೊಟ್ಟೂರು ತಾಲೂಕಿಗೆ ಪ್ರಥಮ ಸ್ಥಾನ, ವಿಜಯನಗರ ಜಿಲ್ಲೆಗೆ ದ್ವಿತೀಯ ಸ್ಥಾನ ಹಾಗೂ ರಾಜ್ಯಕ್ಕೆ 9ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿರುತ್ತೇನೆ. ನನ್ನ ಈ ಸಾಧನೆಯನ್ನು ಮೊದಲನೇದಾಗಿ ನಾನು ನಮ್ಮ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ ಹಾಗೂ ನನ್ನ ಪ್ರಾಚಾರ್ಯರಿಗೆ ಅರ್ಪಿಸುತ್ತಿದ್ದೇನೆ. ನನ್ನ ಈ ಸಾಧನೆಗೆ ಪೂರಕವೆಂದರೆ ನಮ್ಮ ಕಾಲೇಜಿನಲ್ಲಿ ನಡೆಯುತ್ತಿದ್ದ ನಿರಂತರ ಸ್ಟಡಿ ಅವರ್ಸ್ ಹಾಗೂ ಬೋಧಕರ ಪರಿಣಾಮಕಾರಿ ಬೋಧನೆ ಹಾಗೂ ನಿರಂತರ ಪರೀಕ್ಷೆಗಳು ಈ ಸಾಧನೆ ಮಾಡಲು ಪೂರಕವಾಗಿದೆ. ನಮ್ಮ ಕಾಲೇಜಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವೈಯಕ್ತಿಕವಾಗಿ ಕಾಳಜಿಯನ್ನು ವಹಿಸುತ್ತಾರೆ. ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ಈ ರೀತಿಯ ಸಾಧನೆ ಸಾಧ್ಯವಾಗಿದೆ. ಮನೆಯಲ್ಲಿ ನಮ್ಮ ಪೋಷಕರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಓದ್ಬೇಕಂತಾನು ಹೇಳಿದ್ರು. ಹಾಗಾಗಿ ನನಗೆ ಈ ಸಾಧನೆ ಮಾಡಲು ಪ್ರೇರೇಪಣೆ ಉಂಟಾಯಿತು. ಮುಂಚೆಯಿಂದನೂ ಚೆನ್ನಾಗಿ ಓದ್ತಿದ್ದೆ ಹಾಗೂ ಕಾಲೇಜಿನಲ್ಲಿ ಇನ್ನೂ ಸಪೋರ್ಟ್ ಮಾಡಿದ್ದಕ್ಕೆ ಇನ್ನೂ ಚೆನ್ನಾಗಿ ಓದ್ಬೇಕಂತ ಅನಿಸಿತು. ಹಾಗಾಗಿ ಈ ಸಾಧನೆ ಮಾಡಿದ್ದೇನೆ. ನನ್ನ ಈ ಸಾಧನೆಯನ್ನು ನಮ್ಮ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಚಾರ್ಯರು, ಸಿಬ್ಬಂದಿ ವರ್ಗ ಹಾಗೂ ನನ್ನ ಪೋಷಕರಿಗೆ ಅರ್ಪಿಸುತ್ತಿದ್ದೇನೆ. ಈ ಸಾಧನೆ ಮಾಡಲು ನಮ್ಮ ಪೋಷಕರು ಹಾಗೂ ನಮ್ಮ ಪ್ರಾಚಾರ್ಯರು ತುಂಬಾ ಕಷ್ಟಪಟ್ಟಿದ್ದಾರೆ ಹಾಗೂ ಅವರ ಕಷ್ಟಗಳಿಗೆ ನಾನು ಅವರ ನಂಬಿಕೆಯನ್ನು ನಾನು ಉಳಿಸಿಕೊಂಡಿದ್ದೇನೆ ಹಾಗೂ ಶ್ರೀ ಗುರು ಕೊಟ್ಟೂರೇಶ್ವರನ ಆಶೀರ್ವಾದದಿಂದ ಇದು ಸಾಧ್ಯವಾಗಿದೆ. ನನ್ನ ಸಾಧನೆಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ.